ಥರ ಇದ್ರೆ ರೊಕ್ಕ ಹಚ್ತಾರೆ, ಅವ್ರವ್ರ ಬಜೆಟ್ ನೋಡಿ ಅವ್ರವ್ರು ಬಜೆಟ್ದಾಗ ಇರ್ತಾರೆ. ಎಲ್ಲ ರೈತರು ಬೆಳೆ ಟೊಮಾಟೊ ಮತ್ತು ಕಬ್ಬ ಎಲ್ಲ ತೊಗೊಂಡು ಎಲ್ಲ ಹದೆಗಟ್ಟಿ ಗಾಡಿಗಳೆಲ್ಲ ಪಲ್ಟಿ ಆಗ್ತಾವ. ರೈತರು ಏಟ್ ಹೋಗ್ಯಾವ, ಏನು ಯಾವ ಒಂದು ಕೆಲಸ ಇಲ್ಲ. ಹಿಂದೆ BJP ಸರ್ಕಾರ 5 ವರ್ಷ ಇತ್ತು, ಅದು ಏನು ಮಾಡಿಲ್ಲ. ಇದು ಆದ್ರೆ ಭೀ ಏನು ಕೆಲಸ ಮಾಡಲಾಗದ. ಈಗ ಪೂರ ನೋಡ್ಬೇಕಾದ್ರೆ ಎಲ್ಲಿದೆಲ್ಲೇ ಕುಡಿದು ಅಲ್ಲಿ ಇಲ್ಲಿ ತಿರುಗಾಡೋ ಜನ ಬರೋಕೆ ಅವ್ರಿಗೆ ಅನುಕೂಲ ಇಲ್ಲದವ್ರಿಗೆ ಅಂತ ಬಿದ್ದು ಒಟ್ಟು ಸತ್ತು ಹೋಗೋಂಥ ಪರಿಸ್ಥಿತಿ ಬಂದ್ಬಿಡ್ತದೆ. ಯಾವ ಏನು ಪರಿಹಾರ ಅನ್ನೋದು ಒಟ್ಟು ಯಾವುದೂ ಅಭಿವೃದ್ಧಿ ಏನೂ ಆಗಲ್ಲ. ಈಗ ಸಂಬಂಧಪಟ್ಟಂತವ್ರಿಗೆ ತಾವು ತಿಳಿಸಿದ ನಂತರ ಏನಾದರೂ ಇಲ್ಲಿವರೆಗೂ ರಸ್ತೆ ಕಾಮಗಾರಿ ಮಾಡಲಿಲ್ವಾ? ಮಾಡಿಲ್ಲ. ರಸ್ತೆ ಕಾಮಗಾರಿ ಇಲ್ಲ, ಪಂಚಾಯತಿ ಅಭಿವೃದ್ಧಿ ಇಲ್ಲ, ರಸ್ತೆ ಕಾಮಗಾರಿ ಇಲ್ಲ, ಯಾವ ಇಲ್ಲ. ಈಗ ಇದು ಬಂದು 6-7 ತಿಂಗಳ ಲೆಕ್ಕ ಆಯ್ತು. ಈ ಸರ್ಕಾರ ಆದ್ರೂ ಕೂಡ ಯಾವ ಕ್ರಮ ತಗೋಗ್ತಾ ಇರಲಿಲ್ಲ. ಹಿಂದಿನ ಸರ್ಕಾರ 5 ವರ್ಷ ಮಾಡಿ ಹೋಯ್ತು, ಆ ಸರ್ಕಾರ ಭೀ ಯಾವ ಕ್ರಮ ತಗೊಂಡ್ಬೋದು. ಈಗ ಎಷ್ಟು ವರ್ಷ ಐತ್ರಿ ಇದು ರೋಡ್ ಆಗಿರಿ? ಈ ರೋಡ್ ಆಗಿ ಮತ್ತೆ ಏನಾರ ಒಂದು 15-20 ವರ್ಷ ಲೆಕ್ಕ ಅದ. ಇದು ನೀವು ಗ್ರಾಮಸ್ಥರು ಹೇಳ್ಬೇಕಲ್ಲ, ಈ ತರ ರೋಡ್ ಆಗ್ಯಾವ. ಹೇಳಿ ಸಾಕೈತ್ರಿ, ಕೇಳಿಲ್ಲ. ಅವ್ರು ಏನ್ ಮಾಡ್ಬೇಕು? ಅವ್ರಿಗೆ MLA ಅವ್ರಿಗೆ ಭೇಟಿ ಕೇಳ್ಬೇಕು. MLA ಅವ್ರಿಗೆ ಹೇಳಿದೆವು, ಎಲ್ಲರಿಗೆ ಹೇಳಿದೆವು. MLA ಗಾಡಿ ಕಟ್ಕೊಂಡು ಹೋಗಿ ಹೇಳಿದೆವು. ಈಗ ನಮ್ಮ MLA ಅವ್ರಿಗೆ ಹೇಳಿದೆವು, BR ಪಾಟೀಲ್ ಅವ್ರ ಈಗ ಅನುದಾನ ಬಂದ ತಕ್ಷಣ ಚಾಲು ಮಾಡ್ತೀನಿಪ್ಪ ಅಂತ ಹೇಳ್ಯಾರ. ಆಲ್ರೆಡಿ ಈಗ ಏನದ ದೊಡ್ಡ ರೋಡ್ ಇತ್ತದು, ದೊಡ್ಡ ರೋಡಿಗೆ ನೋಡ್ರಿ ಇಲ್ಲಿ ತನಕ ಇಟ್ಟರೆ ಬಜೆಟ್ ಅದಕ್ಕೆ. ಈಗ ಅದು ಪೂರ ಊರಿಗೆ ಬಸವಣ್ಣ ಸಂಗೊಳ್ಳಿ ಇಟ್ಟು ಇದು ಇಟ್ಟೆ. ಈಗ ಬಜೆಟ್ ಎಷ್ಟು ಬರುತ್ತೆ ಅಷ್ಟೇ ಮಾಡ್ತೇವಪ್ಪ, ಅಲ್ಲಿ ತನ ಇಲ್ಲ ಅನ್ನೋದು ಹಿಂಗೊಂದು ಪುಣ್ಯಕ್ಷೇತ್ರದಾಗ ಜನರ ಪರಿಸ್ಥಿತಿ ಹೇಗಂದ್ರೆ ಪರಿಸ್ಥಿತಿ ನೋಡ್ರಿ ಸರ್. ಇದು ಒಳ್ಳೆಯವ್ರಿಗೆ ಕೊಡ್ಬೇಕು, ಕಾಂಟ್ರಾಕ್ಟರ್ ಒಳ್ಳೆಯವ್ರಿಗೆ. ಇದು ನೋಡ್ರಿ ರೋಡ್ ಇದು ಎರಡೇ ತಿಂಗಳದಲ್ಲೇ ಪೂರ ಕಿತ್ತಿ ದನಲಾಗಿ ಹೋಯ್ತು ರೋಡ್. ಇದು ಒಳ್ಳೆ ಕಾಂಟ್ರಾಕ್ಟರು ಚಂದ ಪರೀಕ್ಷೆ ಮಾಡಿ ಜೈಗಳು ಇಂಜಿನಿಯರ್ಗಳು ಎಲ್ಲ ಟೆಕ್ನಿಕಲ್ ಕೆಲಸ ಮಾಡ್ತಾ ಇರಲಿ ಯಾರು ಭೀ. ಅದಕ್ಕಾಗಿ ಈ ಥರ ಆಗ್ಯಾವ. ಇದು ಹೋಗೋದು ರೋಡ್ 2 ತಿಂಗಳದಾಗ ಕಿತ್ತಿ. ಎಷ್ಟು ವರ್ಷ ಆಯ್ತು ಸರ್ ಇದು ರೋಡ್ ಆಗಿ? ರೋಡ್ ಆಗಿ ಮತ್ತೆ ಒಂದು 15 ವರ್ಷ ಲೆಕ್ಕ ಅದ. ಅವಳು ಕೇಳಿದ್ರಿ, ಅವಳು ಇದೇ ಥರ ಅದ ನೋಡ್ರಿ. ನಮ್ಮ ಹೆಸರು ರವೀಂದ್ರ, ಗ್ರಾಮ ಪಂಚಾಯತಿ ಮೆಂಬರ್ ನಾವು ಕೊಳ್ಳಾರಿ. ಹಾಗಾಗಿ ಈಗ ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಈ ಕೆಲಸ ಆಗ್ಬೇಕು ವರ್ಕ್ ಆಗ್ಬೇಕಿದ್ರಿ. ಭಾಳ ಎಲ್ಲ ಗಾಡಿ ವೆಹಿಕಲ್ ಭಾಳ ಓಡಾಡ್ತಾವ್ರಿ. ಬಾಳಿ ಸಂಗೊಳ್ಗಿ ಮತ್ತು ಹುಡುಗರು ಆಳಂಕ ಬಸ್ ಸ್ಕೂಲ್ಗೆ ಹೋಗುತ್ತೆ ಎಲ್ಲ ತೊಂದರೆ ಆಗ್ತದೆ. ಮತ್ತಂದ್ರೆ ವೆಹಿಕಲ್ ಎಲ್ಲ ರೈತರು ಬೆಳೆ ಟೊಮಾಟೊ ಮತ್ತು ಕಬ್ಬ ಎಲ್ಲ ತೊಗೊಂಡು ಎಲ್ಲ ಹದೆಗಟ್ಟಿ ಗಾಡಿಗಳೆಲ್ಲ ಪಲ್ಟಿ ಆಗ್ತಾವ. ರೈತರುಗಳು ಭಾಳ ತೊಂದರೆ ಆಗ್ತದೆ. ಮುಂದೆ ಏನಾಗ್ತವೆ, ಹುಡುಗರು ಮಣ್ಣ ಸ್ಕೂಲಿಗೆ ಹೋಗುತ್ತೆ, ಬಸ್ ಪೈಲೇ ಬರ್ತೀವಿ, ಬಸ್ ಎಲ್ಲ ರೋಡ್ ಹದೆ ಕಟ್ಟಬೇಕು, ಬಸ್ ಯಾವ ಬಂದಿಲ್ಲ. ತಾವು ಸ್ಥಳೀಯರಾಗಿ ಈಗ ಸಂಬಂಧಪಟ್ಟಂತ ಶಾಸಕರಿಗಾಗಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಾವು ಏನಾದರೂ ತಿಳಿಸಿಲ್ಲ? 4 ಬಂದ್ರೆ ನಾವು ಭೀ ತಿಳಿಸ್ಬಿಡ್ತೇವೆ ಸರ್. ಸರ್ ಹಿಂಗೆ ಪ್ರಾಬ್ಲಮ್ ಅದ, ನಾವು ಭೀ ಅವರು ಆಪ್ತಾ ಇದ್ದೀವಿ ರೀ, ಶಾಸಕರು ಆಪ್ತಾನೆ. ಅವ್ರಿಗೆ ಹೋಗಿ ನಾವು ಭೀ ಎಲ್ಲ 4 ಮಂದಿ ಎಲ್ಲ ನೆಲ್ಲೂರವರು ನವದಿಗೆಯವರು ಎಲ್ಲ ಕೂಡಿ ಹಸ್ಮಂದಿ ಹೋಗಿ ಭೇಟಿ ಆಗ ಕೆಲಸ ಮಾಡ್ಬೇಕಲ್ಲ ಸರ್. ನೀವು ಮುಂದೆ ತಾವು ಎಲ್ಲ ಗೌಡ್ರು, ನಮ್ಮ ನಾಗೇಂದ್ರ ಗೌಡ್ರು ಎಲ್ಲರೂ ನವದಿಗೆ ಸಲ ಶರಣು ರೀ, ಪರಶೆಟ್ಟಿ ಅವರೆಲ್ಲ ಕಾರ್ಯಕರ್ತರು, ಅವರು ಕಾರ್ಯಕರ್ತರು ನೆಲ್ಲೂರವ್ರು ಯಾರ್ಯಾರು ಕಾರ್ಯಕರ್ತರೆಲ್ಲ ಹೋಗಿ ಒಂದು 10-15 ಮಂದಿ ಹೋಗಿ ಭೇಟಿಯಾಗಿ. ಈ ದರ್ಗಾಕ್ಕೆ ಸುಮಾರು ಸಾವಿರಾರು ಭಕ್ತರು ಬರುವಂತ ಲಕ್ಷ ಗಂಟೆ ಭಕ್ತರು ಎಲ್ಲ ಸಂಗೊಳ್ಗಿ ಬಸವಣ್ಣ ಸಂಗೊಳ್ಗಿ ಗುಡಿ ಇದಾರೆ. ಅಲ್ಲಿ ಬಿ ಎಲ್ಲ ಮ್ಯಾರೇಜಿಗೆ ಅಲ್ಲಿ ದೊಡ್ಡ ಕಲೆ ಮಂಟಪ ಆಗ್ಯದ. ಅಲ್ಲಿ ಮ್ಯಾರೇಜಿಗೆ ಅಲ್ಲಿ ಪ್ರಾಬ್ಲಮ್. ಇಲ್ಲಿ ಹಿಡಿದು ದಣ್ಣೂರ್ಲಿಂದ ಬಸವಣ್ಣ ಸಂಘ ಹೋಗ್ತಾನೆ ರೋಡ್ ಏನೂ ಇಲ್ರಿ, ಪೂರ ಹದೆಗಟ್ಟು ಹೋಗ್ಯದ. ಯಾಕೆ ಬರೋರು ಹೋಗೋರು ಭಾಳ ತಕ್ಲೀಫ್ ಅದಾವ. ಹಿಂಗೆ ಒಬ್ರು ಬುನೋಳಿ ಸುತ್ತ ಹಾಕೋತಾರ, ಒಬ್ಬರು ನರವಣವಿಂದ ಬರ್ತಾರ. ಈ ಕಡೆ ಒಟ್ಟು ವೆಹಿಕಲ್ ಹೋಗಲ್ಲ ಯಾರು. ಗುಲ್ಬರ್ಗ ಹೋಗುತ್ತೆ ಶಾರ್ಟ್ ಕಟ್ ಇದು. ಗಮನ ಇದೆ ಸರ್, ಗಮನ ಇದೆ ರೀ. ಮಾಡಮತ್ತಂದ್ರೆ ಅನುದಾನ ಇಲ್ಲ, ಮಾಡಮೆಲ್ಲ ಸರ್ವೆ ಮಾಡ್ಕೊಂಡು ಸರಿ ಸರ್ವೆ ಮಾಡ್ಕೊಂಡು ಹೋದಂಗೆ ಕಾಣಿಸ್ತಾರೆ. ಒಂದಿನ ಸರ್ವೆ ಮಾಡ್ಯಾರ, ಯಾರೋ ಕ್ಯಾಮ್ರಾಗಳು ಬಂದು ಸರ್ವೆ ಮಾಡ್ಕೊಂಡು ಮಾಡ್ಯಾರ. ಸರ್ವೆ ಗಮನಕ್ಕೆ ಅದ, ಗಮನಕ್ಕೆ ಅದ. ಯಾವ ಗೌರ್ಮೆಂಟ್ ಇದ್ದಾಗ ಆಗಿದೆ ರೋಡ್ ಇದು ಯಾಕೆ ಮತ್ತೆ ಇಲ್ಲ ಆಗಿಲ್ಲ ಅಂದ್ರೆ ಇದು 20 ವರ್ಷದಿಂದ ಇದು 20 ವರ್ಷದಿಂದ ಇರೋದು. ನಮ್ಗೆ ಅವ ತಿಳಿತಿಲ್ಲ ಬಿಡ್ತಿಲ್ಲ. ನಮ್ಗೆ ತಿಳಿತಿಲ್ಲ, ಯಾರು ಮಾಡ್ಯಾರೋ ಗೊತ್ತಿಲ್ಲ. ಇದು ಮತ್ತೆ 20 ವರ್ಷದಿಂದ ಡಾಂಬರ್ ರೋಡ್ ಅದ. ಟೋಟಲ್ ಆಗಿ ಏನು ಹೇಳ್ತೀರಿ ರೋಡ್ ಬಗ್ಗೆ? ಇದು ಆಗ್ಬೇಕು ಸರ್. ಹೋಗೋರು ಬರೋ ತಕ್ಲೀಫ್ ಅದ ಎಲ್ಲ ರೈತರಿಗೆ. ಗಾಡಿ ವೆಹಿಕಲ್ ರಾತ್ರಿ ಮಾರ್ಕೆಟ್ ಹೋಗಿ ಗಾಡಿ ಭಾಳ ಇರ್ತಾವ, ಎಲ್ಲ ಪ್ರಾಬ್ಲಮ್ ಆಗ್ತದೆ. ನಾಳೆಗೆ ಏನಾರ ಜರ ಗಾಡಿ ಟೈರ್ ಹೊಳಿತಂದ್ರೆ ಎಲ್ಲ ಆತ್ಮಹತ್ಯೆಗೆ ಕಾರಣ ಆಗ್ತದೆ. ಒಳ್ಳೆ ಕಾಂಟ್ರಾಕ್ಟರ್ ಕೊಟ್ಟು ಕೆಲಸ ಮಾಡಿಸ್ಬೇಕು. ಇದು ಕೆಲಸ ಕಾಂಟ್ರಾಕ್ಟರ್ ಮ್ಯಾಗ ಇದು ಕೆಲಸ ಅದ, ಟೆಂಡರ್ ಇಡ್ಬೇಕು. ಆಳೆ ಯಾರೇ ಮಾಡ್ಬೋದು, ಅದೇನು ಸಂಬಂಧ ಇಲ್ರಿ. ಟೆಂಡರ್ ಯಾರು ಭೀ ಮಾಡ್ಬೋದು. ಬಂದು ಯಾರಕ್ಕೆ ಇರ್ಲಾಕ ಎಲ್ಲ ಇದು ಪೈಲೆ ಒಳಕಾಯ್ತು. ನಮ್ಮ ಸಿದ್ದು ಬ್ರದರ್ ಏನು ವಿದ್ಯಾಖಾತ್ರಿ ಯಾವುದಿಲ್ಲ ರೀ, ಒಟ್ಟು ಏನೂ ಇಲ್ಲ ನೋಡಿ. ಇವರು
ಎಲ್ಲ ಈಗ ಈ ದೌಲ್ ಮಲಿಕ್ ಅನ್ನುವಂತ ದರ್ಗಾ ಇದೆ. ಈ ದರ್ಗಾಗ್ ಸುಮಾರು ಸಾವಿರಾರು ಭಕ್ತರು ಬರ್ತಾರೆ. ಸಾವಿರ ಭಕ್ತರು ಬರ್ತಾರೆ. ಹಾಗಾಗಿ ಆ ಭಕ್ತರಿಗೆ ಹೋಲಿಕ್ಕೆ ಇದು ಸ್ವಲ್ಪ ಹೊಟ್ಟೆ ನೋಡ್ರಿ ಸರ್, ಹಾ ಒಟ್ಟು ಗಾಡಿ ಆಗ್ಯಾವ್ರಿ, ಹೊಟ್ಟೆ ಟಗ್ ಆಗ್ಯಾವ್ರಿ, ನಡಿ ಬರಾಗ್ಯಾವ್ರಿ. ಎಲ್ಲಿ ಕೆಲಸ ಮಾಡಾಗ ಮೆಂಬರ್ಗಳು ಬಂದ್ರೆ ಹಂಗೆ ಮಾಡ್ತಾರೆ. ಮೆಂಬರ್ ಚೇರ್ಮನ್ MLA ಮಾಡಾಗ್ಯಾರ ಸರ್. ಯಾರದ ಗರ್ಭಿಣಿ ಇದಾರ ಹೆಂಗ್ ಪರಿಸ್ಥಿತಿ ಅಂತ ಈ ರೋಡಿ ಭಾಳ ಹೈರಾಣ ನೋಡ್ರಿ ಸರ್. ಶುಕ್ರವಾಡಿ ಆಳಂದ ತಾಲೂಕು ಶುಕ್ರವಾಡಿಗೂ ಇದೇ ಪ್ರಾಬ್ಲಮ್ ಅದ ರೀ. ಹೊನ್ನಾಳಿ ಟು ಶುಕ್ರವಾಡಿ ತಡ್ಕಲ್ ಇದೆ. ಹಿಂಗೆ ಎಲ್ಲ ರಾಜಕಾರಣಿಗಳು ಬರೀ ಹೊಂಟ್ರ ತಂದು ಬಜೆಟ್ ಭರ್ತಿ ಮಾಡ್ಕೊಂಡು ಕಡಿಗಾಲತ್ತಾರ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.